ಆಗಸ್ಟ್ 2024 ಅಲ್ಲಿ ಹಿಂಡನ್ಬರ್ಗ್ ಅನ್ನೋ ಒಂದು ಕಂಪನಿ ನಮ್ಮ ಪ್ರೀವಿಯಸ್ ಸೆಬಿ ಚೇರ್ಮನ್ ಮೇಲೆ ಅಲಿಗೇಷನ್ಸ್ ಅನ್ನು ಹಾಕಿದ್ರು. ಇವರು ಫ್ರಾಡ್ ಮತ್ತೆ ಕರಪ್ಷನ್ ನಡೀತಾ ಇದೆ ಇವ್ರ ಅಂಡರ್ ಅಲ್ಲಿ ಅನ್ಬೋದು. ನಮಗೆ ಮಾರ್ಕೆಟ್ ಯಾವ ರೀತಿಯ ಒಂದು ಬುಲ್ ರನ್ ಅಲ್ಲಿ ಇತ್ತಂದ್ರೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಅನ್ನು ನಾವು ನೋಡ್ಲಿಲ್ಲ. ಸೆಪ್ಟೆಂಬರ್ ಅಲ್ಲಿ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈ ಟಚ್ ಮಾಡ್ತು 26,200 ಲೆವೆಲ್ಸ್. ಅದಾದ್ಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಕೂಡ ಏನ್ ಕಾನ್ಫಿಡೆನ್ಸ್ ಇತ್ತು ಇಂಡಿಯನ್ ಮಾರ್ಕೆಟ್ಸ್ ಮೇಲೆ ಅದನ್ನ ಕಳ್ಕೊಳಕ್ ಶುರು ಮಾಡಿದ ಟೈಮ್ ಅಲ್ಲಿ FIIs ಕೂಡ ದುಡ್ಡನ್ನ ವಾಪಸ್ ತೆಗಿಯಕ್ ಶುರು ಮಾಡಿದ್ರು ಇಂಡಿಯನ್ ಮಾರ್ಕೆಟ್ಸ್ ಇಂದ. ಅವ್ರಿಗೆ ಬೆಟರ್ ಆಪರ್ಚುನಿಟಿ ಕಾಣಿಸ್ತು ಚೈನೀಸ್ ಮಾರ್ಕೆಟ್ ಆಗ್ಲಿ ಬೇರೆ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು. ಇವಾಗ ಈ ತರ ಒಂದು ಕ್ರಾಶ್ ಬರ್ತಾ ಇರೋ ಟೈಮ್ ಅಲ್ಲಿ F&O ರೆಗ್ಯುಲೇಷನ್ಸ್ ಕೂಡ ಟೈಟನ್ ಮಾಡಿದ್ರು. SME ಮೇಲೆ ಟಾರ್ಗೆಟ್ ಮಾಡಿದ್ರು, ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸೆಕ್ಟರ್ಸ್ ಮೇಲೂ ಕೂಡ ಟಾರ್ಗೆಟ್ ಮಾಡಿದ್ರು ನಮ್ಮ ಪ್ರೀವಿಯಸ್ ಚೇರ್ಮನ್. ಅದರಿಂದ FIIs ಏನ್ ವಿಡ್ರಾ ಮಾಡ್ತಾ ಇದ್ರು ಅವ್ರ ದುಡ್ಡನ್ನ ಅದು ಇಂಟೆನ್ಸಿಫೈ ಆಗ್ತಾ ಹೋಯ್ತು. ಜಾನ್ ಮತ್ತೆ ಫೆಬ್ ಅಲ್ಲಿ ನಾವು ಒಂದು ದೊಡ್ಡ ಫಾಲ್ ಅನ್ನ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ವಿ. ಬಟ್ ಸ್ಟೋರಿ ಎಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ 1st of March 2025 ಸೆಬಿ ಪ್ರೀವಿಯಸ್ ಚೇರ್ಮನ್ ಅನ್ನ ತೆಗ್ದಿ ಹೊಸ ಚೇರ್ಮನ್ ಅನ್ನ ಅಪಾಯಿಂಟ್ ಮಾಡಿದ್ರು. ಅಲ್ಲೇ ನೀವು ನೋಡಬಹುದು 22,000 ಲೆವೆಲ್ಸ್ ಅಲ್ಲಿ ಬಾಟಮ್ ಮಾಡ್ತು ಮಾರ್ಕೆಟ್. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಲಾಸ್ಟ್ 3 months ದ ಮಾರ್ಕೆಟ್ ಇಸ್ ಡೂಯಿಂಗ್ ವೆಲ್. ಈ ಚೇಂಜ್ ಇನ್ ಲೀಡರ್ಶಿಪ್ ಏನ್ ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ಅದರಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ಗೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಕಾಮೆಂಟ್ ಮಾಡಿ. ಫಾರ್ ಮೋರ್ ಸಚ್ ಕಂಟೆಂಟ್ ಸಬ್ಸ್ಕ್ರೈಬ್ ಟು ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು.